ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಆಗಸ್ಟ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಇನ್ನು ಕೂಡ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ಕಾಲ್ ಮಾಡಿ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಬಹುದು. ಇನ್ನು ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನಿಮಗೆ ಅವಕಾಶ ಇರುತ್ತೆ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ ಗುರುಗಳೇ, ಪ್ರತಿಯೊಬ್ಬರಿಗೂ ಕೂಡ ಹಣ ಲಕ್ಷ್ಮಿ ಅನ್ನುವಂಥದ್ದು ಇಷ್ಟ ಅಂತಲೇ ಹೇಳ್ಬೋದು. ತುಂಬ ಫೇವ್ರೆಟ್ ಯಾರು ಅಂತಂದರೆ ಹಣ ಅಥವಾ ಲಕ್ಷ್ಮಿ ಅಂತ ಹೇಳ್ತಾರೆ. ಈ ಹಣ ನಮ್ಮ ಜೇಬ ತುಂಬಿರಬೇಕಪ್ಪ, ಅದು ಹೋಗಬಾರ್ದು ನಮ್ಮನ್ನು ಬಿಟ್ಟು, ಯಾವಾಗಲೂ ಸದಾಕಾಲ ಉಳಿಬೇಕು ಅಂತಂದರೆ ಏನು ಮಾಡಬೇಕು ಗುರುಗಳೇ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಸೊ ಖರ್ಚು ಮಾಡಬೇಡಿ ಅಂತ ಹೇಳಬೇಡಿ, ಬಟ್ ಖರ್ಚು ಮಾಡಿದ್ರೂ ನಮ್ಮ ಹತ್ರ ಸೇವಿಂಗ್ಸ್ ಅನ್ನುವಂಥದ್ದು ಇರಬೇಕು ಸ್ಟ್ಯಾಂಡ್ ಬೈನಲ್ಲಿ. ಏನು ಹೇಳ್ತೀರಾ? ಸದಾಕಾಲ ನಿಮ್ಮ ಬಳಿ ಇರಬೇಕಾದ್ರೆ ಸದಾಕಾಲ ನೀವು ಆಕೆನ ಸ್ಮರಿಸ್ಬೇಕು. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೀವು ಸದಾಕಾಲ ಸ್ಮರಿಸೋದಿದೆಯಲ್ಲ ಬಹಳ ಪ್ರಮುಖವಾಗಿ ಕ್ಷೇತ್ರ ದರ್ಶನ ಅಂತ ಮಾಡಲಿಕ್ಕೆ ಈಗ ನಾನು ಹೇಳ್ತೀನಿ, ಈ 18 ಶಕ್ತಿ ಪೀಠಗಳು ಅಂತ ಏನಿದಾವೋ ಆ 18 ಶಕ್ತಿ ಪೀಠಗಳಲ್ಲಿ ನಮ್ಮದು ನವಶಕ್ತಿ ಪೀಠಗಳಿದ್ದಾವೆ. ಅದರ ನವಶಕ್ತಿನಲ್ಲಿ ಈಕೆ ಬರ್ತಾಳೆ. ಯಾರು ಈಕೆ? ಕೊಲ್ಲಾಪುರ ಮಹಾಲಕ್ಷ್ಮಿ ಬರುತ್ತಾಳೆ. 9 ನಾವು ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ಆ 18 ಶಕ್ತಿಪೀಠಗಳಲ್ಲಿ ಮಹತ್ತರವಾಗಿರ್ತಕ್ಕಂಥ ಮಹಾಲಕ್ಷ್ಮಿಯ ಸ್ಥಾನ ಇರತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರ ಮಹಾಲಕ್ಷ್ಮಿಗೇನಾದರೂ ನೀವು 18 ಶುಕ್ರವಾರಗಳು ಹೋಗ್ತೀನಿ ಅಂತಂದರೆ ಬಹುಶಃ ನೀವು ಏನನ್ನು ತೆಗೆದುಕೊಂಡೋಗಿ ಆಕೆಗೆ ಹರಕೆ ಆಗಿ ಇಡ್ತೀರೋ ಅಷ್ಟೇ ಶೀಘ್ರವಾಗಿ ದಯಪಾಲಿಸ್ಬೇಕು. ಎಂತ ಮಾಡೋದು? ಯಾರ್ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಇನ್ನು ವರ್ಷಕ್ಕೆ 1 ಸಲ ಹೋಗ್ಬೋದು, ಆದರೆ ಪ್ರತಿ ಶುಕ್ರವಾರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪ್ರತಿ ತಿಂಗಳು ಹೋಗ್ಲಿಕ್ಕೆ ಸಾಧ್ಯ ಆದರೆ ಬಹಳ ಉತ್ತಮ. ಅಂಥ ಕ್ಷೇತ್ರ ದರ್ಶನ ಮಾಡಿಕೊಂಡ್ರೆ ಈಗ ನೀವು ಹೇಳಿದ್ರಲ್ಲ, ಮನೆ ತುಂಬೋದು ಜೇಬು ತುಂಬೋದು ತುಂಬಿಸ್ಲಿಕ್ಕೆ ಸಾಧ್ಯ ಇದೆ. ಅದು ಆಗಲಿಲ್ಲ ಅಂತಂದರೆ ಇಲ್ಲಿ ಮೊದಲಿಗೆ ಬೆಂಗಳೂರು ಅಂತ ಕಟ್ಟಿದಾಗ ಬೇಗೂರಿನಲ್ಲಿ ಒಂದು ಶಿವನ ದೇವಾಲಯ, ಹಾಗೇನೆ ದೊಮ್ಮಲೂರೊಂದು ಚೊಕ್ಕನಾಥ ಸ್ವಾಮಿ ದೇವಸ್ಥಾನ ಇದೆ. ಆ ಚೊಕ್ಕನಾಥನ ಸನ್ನಿಧಿ ಅಂತ ಏನಿದೆಯೋ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಭೂನಿಳಾ ಸಮೇತ ಚೊಕ್ಕನಾಥ ಸ್ವಾಮಿ, ಅವನ ದರ್ಶನ ಪಡೆದುಕೊಳ್ತಕ್ಕಂಥದ್ದು ತಾವರೆ ಹೂವುಗಳೊಂದಿಗೆ ಆ ದೇವಸ್ಥಾನಕ್ಕೂ. ಇನ್ನು ಅದರ ಮುಂದೆ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಇದೆ ದಮ್ಮಲೂರಲ್ಲಿ. ಆಕೆಯ ದರ್ಶನ ಪ್ರತಿ ಶುಕ್ರವಾರ 18 ಶುಕ್ರವಾರ ನಾನೇ ಹೋಗಿ ಬರ್ತೀನಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆ ಸೇರುತ್ತಾಳೆ. ಖಂಡಿತ ಗುರುಗಳು, ಎಲ್ಲೋ ಒಂದು ಕಡೆ ನಮ್ಮಲ್ಲಿ ಹಣ ಸೇರಬೇಕು, ಮಹಾಲಕ್ಷ್ಮಿ ನಮ್ಮ ಜೊತೆ ಇರಬೇಕು ಅಂತಂದರೆ ಯಾವ ಒಂದು ದೇವಸ್ಥಾನದ ದರ್ಶನವನ್ನು ನಾವು ಪಡೆದುಕೊಳ್ಬೇಕು ಅಂತ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ವಿಚಾರ ಅಂತಲೇ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಜೀವನದಲ್ಲಿ ಆಗ್ತಾ ಇರುವಂಥ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ತೊಂದರೆಗಳು, ವಿವಾಹಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ, ವಿಳಂಬ ಆಗ್ತಾ ಇದೆ, ಆರೋಗ್ಯದಲ್ಲಿ ಏರುಪೇರಿನ ಸಮಸ್ಯೆಗಳು, ಮನೆಯಲ್ಲಿ ಅಶಾಂತಿಯ ವಾತಾವರಣ ಇದೆ, ಇದೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಅಕ್ಷಯ ವೃಕ್ಷವನ್ನು ನೀವು ಬರ್ಮಾಡ್ಕೊಳ್ಬೇಕಾಗತ್ತೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಸಂಖ್ಯೆಗಳು ಬರ್ತಾ ಇದೆ, ಕರೆ ಮಾಡಿದಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.